ಕಿಡ್ನಿ ಇದ್ನಾಗೈತೆ ಮಚ್ಚ. ಮರ ಕನ್ನಡಿ ಇನ್ನು ಗಾಡಿ ತಗೋಣ ಸಲ ಕಾಂಪಾಕ್ಸ್ ಓದ್ತೀನಿ ಕೇಳ್ತಾವ ಹೋಗ್ಬಿಟ್ಟು ಸನ್ಸೆಟ್ ಎಷ್ಟೊಕ್ಕಾಗೋದಂತ. ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HFK, ನೀವು ನೋಡ್ತಾ ಇದ್ದೀರಾ ಅದು KFT3 ರೈಡರ್ ಯೂಟ್ಯೂಬ್ ಚಾನಲ್. ಇವತ್ತು ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಇವತ್ತು ಈವ್ನಿಂಗ್ ಸನ್ಸೆಟ್ ವ್ಯೂ ನೋಡೋಣ ಅಂತಾರಲ್ಲೆಲ್ಲ ಪ್ಲಾನ್ ಹಾಕಿದ್ರೆ ಕಾಲೇಜಲ್ಲಿ ಒಂದು 4-5 ಜನ ಪ್ಲಾನ್ ಇತ್ತು ಬರೋದು. ಆದರೆ ಇವಾಗ ಬರೀ ಇಬ್ಬರೇ ಬರ್ತಾ ಇದ್ದೀರಿ, ನಾನು ಮತ್ತೆ ಅವನು ಕನ್ನಡ ಮೀಡಿಯಂ. ಟೈಮು 5:20 ಆಗೈತೆ. ಲೇಟ್ ಆಯ್ತು ಏನೋ ಗೊತ್ತಿಲ್ಲ, ಸನ್ನೇನೋ ಇನ್ನ ಮೇಲೇನೆ ಐತೆ. ಇನ್ನು ಸ್ವಲ್ಪ ಪಿಕಪ್ ಮಾಡ್ತಪ್ಪ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಹೇಳ್ತೀನಿ ನಿಮ್ಗೆ. ಲಾರಿ ಮೂವ್ ಮಾಡ್ತಾವನೆ. ಏನು ಹೆಂಗ್ ಹೋಗ್ಬಿಟ್ರು, ಅದಕ್ಕೆ ನಾನು ಬಂದಿದ್ದು ಲಾರಿ ಐತಂತ. ಗಾಡಿ ಫುಲ್ ಲೀಟ್ ಆಗ್ಬಿಟ್ಟೈತೆ ಗುರು. ಹೆವಿ ಬಿಸಿಲೈತೆ ಗುರು. ನನ್ನ ABS ಏನೋ ಹಿಡಿತಾನೆ ಇಲ್ಲ. ನನ್ನ ABS ಫುಲ್ ವೀಕ್ ಆಗ್ಬಿಟ್ಟೈತ್ಲೆ. ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಬೇಕು. ನಂದೀಸ್ ಹತ್ರ ಬಂದಿದ್ದೀರಿ, ಮೇಲೆ ಹೋಗ್ಬೇಕಲ್ಲಿ. ಇನ್ನು ಸಂದೇಶ್ ಇನ್ನೇನು ಆಗ್ತೈತಿ, ಇನ್ನೊಂದು 10 ನಿಮಿಷ ಕಾಣಿಸ್ತೈತೆಲ್ಲ. ಆರೆಂಜು ಕರೆಕ್ಟ್ ಐತೆ ಟೈಮು. ಬೆಟ್ಟ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ನನ್ನ ಗಾಡಿ ಚೈನ್ ಫುಲ್ ಲೂಸ್ ಆಗ್ಬಿಡೈತೆ, ಅದು ಏನಾಗ್ತೈತೆ ಏನೋ ಗೊತ್ತಿಲ್ಲ. ಇಲ್ಲ ಬೈ, ಕರೆಕ್ಟಾಗಿ ಐತೆ. ಒಂದು ರೈಟ್ ಸೈಡ್ ಇಲ್ಲಿ ಎಕ್ಕಿದ್ರೆ ಇದು ಹೊರಗಿನ ಬೆಟ್ಟ. ಇದು ಮುಂಚೆ ಎಲ್ಲ ಓಪನ್ ಇತ್ತು, ಅದು ಇವಾಗೆಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಯಾರೋ ಬಂದು ಹಿಂಗೆ ಬಿದ್ಬಿಟ್ಟು ಏನೋ ಮಾಡ್ಕೊಂಬಿಟ್ಟವ್ರೆ. ಅದಕ್ಕೆ ಇವಾಗೆಲ್ಲ ಅಲ್ಲಿ ಅಲೋ ಇದ್ದಿಲ್ಲ. ನಾವು ಹೋದ್ಸಲಿ ಬಂದಿದ್ರಿ ಇಲ್ಕ, ಹೊರಗಿನ ಬೆಟ್ಟಕ್ಕೆ ಹೋಗ್ಬೇಕಂತಾನೆ ಬಂದ್ರೆ, ಆದ್ರೆ ಅವರು ಬಿಟ್ಟಿಲ್ಲ. ನಂದೀಸ್ ರೋಡು ಅಷ್ಟೊಂದು ಟಫ್ ಏನಿಲ್ಲ, ಆರಾಮಾಗಿ ಗಾಡಿ ಇಕ್ಸ್ಬೋದು. ಸಿಂಗಲ್ ಡಬಲ್ ಎಲ್ಲ ಗಾಡಿಗಳು ಇರ್ತವೆ. ಒಳಗಡೆ ನೋಡ್ಬಿಡ್ರ, ಅವಾಗ ಇಷ್ಟ ಇಟ್ಕೊಂಡ್ಬಿಟ್ರ. ಎಕ್ಕಿದ್ದೆ ಒಂದು ರೋಡು ಫುಲ್ ಹೋಗ್ತಾ ಇಟ್ಗೆ ಹೋಗೋದಿದು. ಸೆಂಟ್ರ್ ರೋಡಲ್ಲೇ ಕಾರ್ ಹಾಕೊಂಡವನೆ ಅವರು. ಅಯ್ಯೋ ಏನಣ್ಣ ಇಲ್ಲಿ ಹಾಕೊಂಡಿದ್ಯಾ ಕಾರು? ಒಳ್ಳೆ ಕೆಲಸ ಮಾಡ್ತಾವ ಪಾಪ. ಇವು ಅಷ್ಟೇ ಅಲ್ಲ, ಬೇಸಿಗೆ ಕಾಲದಲ್ಲೆಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಸ್ವಲ್ಪ ನೀರೆಲ್ಲ ಇಕ್ರೆ ಮನೆಗಳಾಚೆ ಮನೆ ಮೇಲೆಲ್ಲ, ಅಲ್ಲಿ ಮೇಲೆ ಬಿಸಿಲಕ್ಕೆ ಹೆಂಗಿರ್ತೈತೆ, ಫುಲ್ಲು ಎದುರು ಬಿಸಿಲು ಹೊಡಿತಾ ಇರ್ತೈತೆ. ಕೋತಿಗ್ಲೇನ್ ಗುರು, ಅಯ್ಯೋ ಹಿಂಗುತ್ತವೆ. ಜಂಕಿನ್ ಹಾಕ್ಬಿಟ್ರೆ ಏನ್ ಮಾಡೋದು? ಬೇಸಿಗೆ ಕಾಲದಲ್ಲಿ ಸನ್ಸೆಟ್ ಸನ್ರೈಸ್ ನೋಡ್ಬೇಕು. ಇನ್ನೇನಾದ್ರೂ ಒಂದು ಲಾಂಗ್ ರೈಡ್ ಹೋಗೋಣ ಅಂದ್ರೆ ಫುಲ್ಲು ಬಿಸಿ. ಬೇಸಿಗೆ ಕಾಲದಲ್ಲಂತೂ ಗಾಡಿ ಅಂತೂ ಓಡ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲೂ ಲಾಂಗ್ ಎಲ್ಲ ಹೋಗ್ತಾ ಇಲ್ಲ. ನನ್ ಗಾಡಿದ ಪೆಟ್ರೋಲ್ ಎಲ್ದಾಗ್ತೈತೆ, 1 ಲೀಟರ್ ಕುಡ್ದಾಗ್ತೈತಿ ಇಲ್ಲೇ. ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ಇಮೋಷನಲ್ ಇಲ್ಲೆಲ್ಲ ಸೌಂಡ್ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಬಾಸ್ ಇವಾಗ ಪಾಕ್ ಕಾಣಿಸ್ತೈತಲ್ಲ ಗುರು. ಸನ್ಸೆಟ್ ನೋಡ್ಬೇಕು ಗುರು, ಪಾಕ್ ನೋಡಕ್ ಬಂದಿಲ್ಲ ಇವತ್ತು ನಾವು.
ಕತೆ ಹೇಳ ಒಂದೂರಲ್ಲಿ ಒಂದ್ ನಾಯಿ ಇರ್ತತೆ ಒಂದ್ ಬಾಯಿಗೆ ಹುಚ್ಚೈತಿತ್ತೆ ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ನೋಡು ನನ್ ಗಾಡಿ ಇವತ್ತು 2ನೇ ಗೆರೆಗೆ ಹೋಗೋದು. ಎಕ್ಬಿಡಮ್ಮ ಹಂಗೆ ಆರಾಮಾಗಿ. ನಾನ್ 3ನೇ ಗೆರೆ ಬೇಕಾದ್ರೆ ಎಕ್ಸ್ಬಿಡ್ತೀನಿ ಸಾಧನೆ ಮಾಡ್ಬಿಟ್ಟು. ಮಾಡೋಣ ಸಾಧನೆ ಇಲ್ಲೇ. 3ನೇ ಗೆರೆಗ ಜೈ ಆಂಜನೇಯ ಎಕ್ಕಮ್ಮ ಎಕ್ಬಿಡಮ್ಮ ಹಂಗೆ ಅಮ್ಮ ಮನೇಲಿ ಉಳ್ಸೋ. ನನ್ ಚೈನ್ ಪಾಪ ಎಷ್ಟು ಬಾಧೆ ಬಿದ್ದು ಹೇಳ್ಕೊಡ್ತೈತೆ ಗೊತ್ತೇನ್ ನಂದು. ಎಂಟ್ರೆನ್ಸ್ ಒಳಗಡೆ ಬಂದ್ರಿ. ಗುರು ನನ್ ಗಾಡಿದ ಫ್ಯಾನ್ ಗೀನು AC ಎಲ್ಲ ಏನೇನ್ ಕೊಟ್ಟಾನೆ ಅದೆಲ್ಲ ಆನ್ ಆಗ್ಬಿಟ್ಟೈತಿ. ಕಿಡ್ನಿ ಇದ್ನಾಗೈತೆ ಮಚ್ಚ. ಮರ ಕನ್ನಡಿ ಇನ್ನು ಗಾಡಿ ತಗೋಣ. ಹೆಲ್ಮೆಟೆಲ್ಲ ಇಕ್ಬಿಟ್ಟು ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಿ. ಗಾಡಿಗಳು ಬೇಜಾನ್ ಬಂದೈತೆ. ವೀಕ್ ಡೇ ಆದರೂ ಪರವಾಗಿಲ್ಲ. ಮೇಲೆ ಹೋಗ್ಬಿಟ್ಟು ನೋಡ್ಬೇಕು ಇನ್ನೂ ಎಷ್ಟು ಜನ ಅವ್ರು ಅಂತ. ಕ್ಯಾಂಪಸ್ ಇಲ್ಲಂತೆ. ಕ್ಯಾಂಪಸ್ ಎಲ್ಲ ಕಾಂಪಾಕ್ಸ್. ಇನ್ನೊಂದು 5 ನಿಮಿಷ ಎಲ್ಲ ಫುಲ್ ಸಣ್ಣ ಕೆಳಗಡೆ ಹೋಗ್ಬಿಡ್ತೈತೆ. ಅಷ್ಟೊಳಗಡೆ ಹೋಗ್ಬಿಟ್ಟು ಅಲ್ಲಿ ಸೈಡ್ ಕುತ್ಕೊಬೇಕು. ಆ ಸೈಡ್ ಹೋಗ್ಬಿಟ್ಟು ಸೊ ಬೆಟ್ಟ ಎಕ್ಕಿದ್ರಿ ಮೇಲೆ ಫುಲ್ಲು ಸನ್ರೈಸ್ ಲೈಟಾಗಿ ಆರೆಂಜ್ ಸ್ಟಾರ್ಟ್ ಆಗೈತೆ. ಕರೆಕ್ಟ್ ಟೈಮ್ಸ್ ಬಂದಿದ್ದೀರಿ ಇವತ್ತಂತೂ. ಟೈಮ್ ಪೀಕ್ ಮಾಡಿರೋದಂದ್ರೆ ಇವತ್ತೇ ಅಲ್ಲ. ಸನ್ಸೆಟ್ ಪಾಯಿಂಟ್ ಹತ್ರ ಬಂದಿದ್ರಿ, ಕುತ್ಕೊಂಡಿದ್ದೀರಿ ಇಲ್ಲಿ ಫುಲ್ಲು. ಅದು ಹೊರಗಿನ ಬೆಟ್ಟ. ಅದು ಅವಾಗ ಹೇಳಿದ್ನಲ್ಲ, ಅದನ್ನು ಒಂದ್ಸಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ರೆ, ಆದರೆ ಅವರು ಬಿಟ್ಟಿಲ್ಲ. ಅಲ್ಲೆಲ್ಲ ಫುಲ್ಲೆಲ್ಲ ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಇಲ್ಲೆಲ್ಲ ಫುಲ್ಲು ಕೆಳಗಡೆ ಎಲ್ಲ ಕೂತವ್ರು ಜನ ಪರವಾಗಿಲ್ಲ ಅವರೇ. ನಾನೆಲ್ಲ ಜನ ಇಲ್ಲ ಅನ್ಕೊಂಬಂದಿದ್ದೆ. ಸನ್ರೈಸು ಅದು ಕರೆಕ್ಟಾಗಿ ಬಂದಿದ್ದೀರಿ ಸನ್ರೈಸ್ಗೆ. ಇಷ್ಟೇನಾ ಸನ್ಸೆಟ್ಟು? ಸನ್ನೇ ಕಾಣಿಸ್ತಾ ಇಲ್ಲ. ಓ ಇಲ್ಲಪ್ಪ, ಮುಣ್ಗೋಗ್ಬಿಟ್ಟೈತೆ. ಆಗೋಯ್ತು ಸನ್ಸೆಟ್. ಮೇಲೆ ಇಲ್ಲಿ ಸನ್ಸೆಟ್ ಅಲ್ಲಿ ಏನೂ ಇಲ್ಲ ನೋಡೋಕ್ಕ. ಸುಮ್ಮನೆ ಕುತ್ಕೊಂಡಿದ್ರಿ ಬಂದು. ಕತ್ಲಾಗ್ತೈತೆ ಎದ್ದೋಗ್ತಾ ಇರೋದು ಅಷ್ಟೇ. ಫುಲ್ ಎಲ್ಲ ಆರೆಂಜು. ಇಲ್ಲೆಲ್ಲ ಫಾಗೆಲ್ಲ ಒಂಬಿಡೈತೆ. ಏನೋ ಮೋಡಗಳಂತೂ ಒಂದೂ ಇಲ್ಲ. ಫುಲ್ಲು ಬೇಸಿಗೆ ಕಾಲದಲ್ಲಿ. ಮೊನ್ನೆ ಉತ್ತರದುರ್ಗದಲ್ಲಿ ಹೋಗ್ಬಿಟ್ಟು ಸನ್ರೈಸ್ ನೋಡಿದ್ರೆ ಅದು ಎಡವಟ್ಟೆ. ಅದು ನೋಡೋಕ್ಕಾಗಿಲ್ಲ ಕರೆಕ್ಟಾಗಿ. ಇವಾಗ ಇದು ಸನ್ಸೆಟ್ಟು. ನೆಕ್ಸ್ಟು ಇದೇ ಥರ ಇನ್ನು ಬೇಸಿಗೆ ಕಾಲದಾಗೆಲ್ಲ ಫುಲ್ ಸನ್ಸೆಟ್ಟು ಸನ್ರೈಸ್ ಎಕ್ಸ್ಪ್ಲೋರ್ ಮಾಡೋದು ಅಷ್ಟೇ. ಸನ್ನು ಒಳಗಡೆ ಹೋಗ್ಬಿಟ್ಟು ಮತ್ತೆ ಮೇಲೆ ಬಂದೈತೆ. ಹಿಂಗಡೆ ಹೋಗ್ಬಿಟ್ಟು ಮತ್ತೆ ಬರ್ತೈತೆ ಕೆಳಗಡೆ. ನೋಡಿ ಇವಾಗೆಲ್ಲ ಇನ್ನು ಸ್ವಲ್ಪ ನೀಟಾಗಿ ಎಲ್ಲ ಕಾಣಿಸ್ತೈತೆ. ಬ್ರೈಟ್ನೆಸ್ ಕಮ್ಮಿ ಮಾಡಿದ್ರೆ ಇವಾಗ ಕಾಣಿಸ್ತೈತೆ. ಫುಲ್ ಫೋಟೋ ಶೂಟ್ ಮಾಡ್ತಾರೆ. ನಮ್ಮ ಮಚ್ಚಂದು ಮಾಡ್ತಾ ಇದ್ದೀನಿ. ಮಚ್ಚ ಬೆಂಕಿ ಬರ್ತೈತೆ ಕರೆಕ್ಟಾಗಿ. ಗುರು ವೀಡಿಯೋ ಮಾಡೋಕೆ ಅಲ್ಲಿ ಗಂಟೆ ಹೋಗ್ಬಿಟ್ನು. ಇಲ್ಲೇ ಮಾಡ್ತೀನಿ ಇರೋ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ. ಸಣ್ಣೆಲ್ಲ ಒಳಗಡೆ ಹೊರಟೋಯ್ತು. ಏನೋ ಕಂಟೆಂಟ್ ಹುಡ್ಕ್ತೀನಿ ಅಂತ ಹೋಗೋನಲ್ಲಿ. ಏನು ಹುಡ್ಕ್ತಾನೋ ನೋಡಬೇಕು. ಗುರು ಟೈಮ್ ಇನ್ನೂ ಒಂದು 6:15 ಆಗೈತೆ. ಸನ್ಸೆಟ್ ಆಯ್ತು ಅಂದ್ಬಿಟ್ಟು ಅದು ಯಾರೋ ಇಬ್ಬರು ಒಳ್ಳೆ ಹೀರೋಗಳ ಥರ ಬಂದರು ಗಾಡಿಯಲ್ಲಿ. ಬಂದ್ಬಿಟ್ಟು ವಿಸಿಲ್ ಹೊಡೆದ್ಬಿಟ್ಟು ಟೈಮ್ ಆಯಿತು ಕ್ಲೋಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ರು ಬೈಕ್ ಹತ್ರ.
ಎಲ್ಲೋದ್ರೂ ಕರೆಕ್ಟಾಗಿ ವೀಡಿಯೋಗಳು ಮಾಡಕ್ಕೆ ಬಿಡಲ್ಲ. ನೆಮ್ಮದಿ ಇಲ್ಲಪ್ಪ ನೆಮ್ಮದಿ ಇಲ್ಲಪ್ಪ, ನಮ್ಮಂತವ್ರ. ಜೀವನದಲ್ಲಿ ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ಹಾಂ, ಸನ್ಸೆಟ್ ಎಲ್ಲ ಆಗೋಯ್ತು, ಅವ್ರು ಕೆಳಗಡೆ ಕಳಿಸ್ಬಿಟ್ರು. ಇನ್ನೇನು ಟೈಮ್ ಒಂದು ಅರೌಂಡ್ ಒಂದು 6:37 ಆಗೈತೆ. ಬನ್ನಿ ಕೆಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲಿ ಇವತ್ತಿನ ವಿಡಿಯೋ ಇಷ್ಟೇ. ಅಲ್ಲೆಲ್ಲ ಫುಲ್ ಟೈಮ್ ಆಗೋಯ್ತು. ಇವಾಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಫಾಲೋ ಕೊಡಿ. ಮತ್ತು ಇನ್ನೂ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.